ಮಧ್ಯರಾತ್ರಿ ಸಮಯದಲ್ಲಿ ಈ ಕದ್ರಿ ಕ್ಷೇತ್ರಕ್ಕೆ ಗುಡಂಬರದಿಂದ ಅಂದಂತಹ ಮಾನವಪೌರ ಅನ್ನಪ್ಪ ಏನು ಮಾಡಿದ? ಮೇಲಿನ ಕೆರೆಯಲ್ಲಿದ್ದ ಜ್ಯೋತಿರ್ಲಿಂಗನ ಅಪಹರಿಸುತ್ತಾ ಇದ್ದಾರೆ. ಮುಂದುವರಿಸಿದ್ದೇನೆ. ಅವನನ್ನು ವಿಚಾರಿಸಲಿಕ್ಕೆ ನಾವೇ ಹೋಗುವುದಲ್ಲ, ದೈವಗಳೆಲ್ಲರೂ ಈ ಕಡೆ. ಜ್ಯೋತಿರ್ಲಿಂಗವನ್ನೇ ಅಪಹಾರ ಮಾಡ್ತಾ ಇದ್ದಂತೆ. ಅವನಿಗೆ ವಿಚಾರಿಸುವುದಕ್ಕಾಗಿ ನಾವೆಲ್ಲರೂ ಆ ಕಡೆಗೆ ಜ್ಯೋತಿರ್ಲಿಂಗ ಸಾಯಲೇಬೇಕು. ಏನು ಅನ್ಯಾಯವನ್ನು ಮಾಡಿದೆ ನೀನು? ಸೇರೋರು ಕೇಳುವರು ಈ ಪುಣ್ಯ ಕ್ಷೇತ್ರ ಯಾರು ಇಲ್ಲ ಅಂತ ತಿಳಿದುಕೊಂಡೆಯೋ? ಕದ್ರಿಯ ಭೂತನಾಥ ನಾನೇ ಕುಕ್ಕಿತ್ತಾಯ ದೈವ. ಕೆರೆಯಿದ್ದಂತಹ ಜ್ಯೋತಿರ್ಲಿಂಗವನ್ನು ಅಲ್ಲೇ ಇಡು. ಮಾಡಿದ್ದು ತಪ್ಪಾಯ್ದು ಕುಕ್ಕಿತಾನೆ ಎರಡು ಹಿಡಿ ನೆಲಕ್ಕೆ ಹಿಡಿದು ಮಾಡ್ತೇನೆ. ಹೆಚ್ಚಾಗ
ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ 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 ನಮೋ ನಮಃ. ದೇವರೇ ಕಾಳಗವನ್ನು ನಿಲ್ಲಿಸು. ಆಯ್ತು ದೇವರೇ. ಯಾಕಯ್ಯ ಈ ಜಗಳ? ಮಾನವ ಪೋರ ಅಣ್ಣಪ್ಪ ಕೆರೆಯಿದ್ದಂತಹ ಜ್ಯೋತಿರ್ಲಿಂಗವನ್ನು ಕಳ್ಳತನ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾನು ವಿಚಾರಿಸಿದ್ದು ತಪ್ಪೇ ದೇವರೇ. ಬಂದವನನ್ನು ಕಳ್ಳನೆಂಬುದಾಗಿ ಭಾವಿಸಬೇಡ. ಮತ್ತೆ ಕೈಲಾಸದಲ್ಲಿ ನನ್ನ ಜೊತೆಲಿರುವಂತಹ ಧರ್ಮ ದೇವತೆಯಿಂದನಾಗಿದ್ದಾನೆ. ಹಾಗಾಗಿ ಆತನು ಮಾಡುವಂತಹ ಕಾರ್ಯಕ್ಕೆ ನೀನು ಕೈ ಜೋಡಿಸು. ಅಣ್ಣಪ್ಪ ಹಿಡಿದಂತಹ ಲಿಂಗವನ್ನು ಕೊಂಡು ಹೋಗಿ ಕುಟುಂಬಪುರದಲ್ಲಿ ಸ್ಥಾಪಿಸು. ನಾನು ಅದರಲ್ಲಿ ಐಕ್ಯನಾಗಿ ಭಕ್ತೋದ್ಧಾರ ಮಾಡುತ್ತೇನೆ. ನಾನು ಮಾಡಿದ್ದು ತಪ್ಪಾಯ್ತು. ಎರಡು ಕರೆಗಳನ್ನು ಜೋಡಿಸಿದ್ದೇನೆ. ಅಯ್ಯ, ದೇವರು ಹೇಳಿದಾಗ ನಿನ್ನ ಯೋಗ್ಯತೆ ಏನೆಂಬುದು ನಾವೆಲ್ಲರೂ ತಿಳಿದುಕೊಂಡು ಈ ಲಿಂಗವನ್ನು ಕೊಂಡು ಹೋಗಿ ಕುಟುಂಬದಲ್ಲಿ ಸ್ಥಾಪನೆ ಮಾಡು. ಅಲ್ಲಿ ನಡೆಯುವಂತಹ ನೇಮ ನಡಾವಳಿಗಳಿಗೂ ಕದ್ರಿ ಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವಾದಿಗಳಿಗೂ ನಾವು ಒಮ್ಮತವಾಗಿರೋಣ. ಅನ್ನಪ್ಪ